ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನ ಸೆಮಿಫೈನಲ್ 2ರ ಪಂದ್ಯ ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಆದ್ರೆ ಇದೆ. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಇದೇ ಮಾರ್ಚ್ 5ನೇ ತಾರೀಕು ಅದು ವಾಂಖೇಡೆ ಸ್ಟೇಡಿಯಂನಲ್ಲಿ ಆದ್ರೆ ನಡೀತಾ ಇದೆ. ಇನ್ನು ಈ ಪಂದ್ಯಕ್ಕಿಂತನೂ ಮುಂಚೆ ಆಸ್ಟ್ರೇಲಿಯಾದ ಆಸೀಸ್ನ ದಿಗ್ಗಜ ಆಗಿರುವಂತಹ ದಿಗ್ಗಜ ಮಾಜಿ ಆಟಗಾರ ಆಗಿರುವಂತಹ ರಿಕ್ಕಿ ಪಾಂಟಿಂಗ್ ಮತ್ತು ನಮ್ಮ ಟೀಮ್ ಇಂಡಿಯಾದ ಲೆಜೆಂಡರಿ ಬ್ಯಾಟ್ಸ್ಮನ್ ಆಗಿರುವಂತಹ ಸಚಿನ್ ತೆಂಡೂಲ್ಕರ್ ಕೊಟ್ಟರು ಶಾಕಿಂಗ್ ಹೇಳಿಕೆ. ಅಷ್ಟಕ್ಕೂ ಸಚಿನ್ ಮತ್ತು ರಿಕ್ಕಿ ಪಾಂಟಿಂಗ್ ಮಾತು ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಅಷ್ಟಕ್ಕೂ ನಮ್ಮ ಭಾರತದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ 2ರ ಪಂದ್ಯದಲ್ಲಿ ಗೆಲ್ಲುತ್ತೆ ಅಲ್ವಾ ಅಂತ ಕಮೆಂಟ್ ಮಾಡಿ. ಗೆಲ್ಲುತ್ತೆ ಅನ್ನೋದಾದ್ರೆ ಎಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ಲೀಗ್ ಸ್ಟೇಜ್ ಮತ್ತು ಎಲ್ಲ ಸೂಪರ್ 8ರ ಪಂದ್ಯಗಳಲ್ಲಿ ಗೆದ್ದುಕೊಂಡು ಇದೀಗ ಸೆಮಿಫೈನಲ್ ಅಂತಕ್ಕಾದ್ರೆ ಕಾಲಿಟ್ಟಿದೆ. ಇನ್ನು ಸೆಮಿಫೈನಲ್ ಪಂದ್ಯ ಅಂತ ಬಂದಾಗ ನಮ್ಮ ಟೀಮ್ ಇಂಡಿಯಾ ಅದ್ಭುತವಾಗಿ ಪ್ರದರ್ಶನ ಕೊಡ್ಲೇಬೇಕು. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ಈ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯಕ್ಕಿಂತ ಮುಂಚೆ ರಿಕ್ಕಿ ಪಾಂಟಿಂಗ್ ಮತ್ತು ಸಚಿನ್ ತೆಂಡೂಲ್ಕರ್ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಸಚಿನ್ ತೆಂಡೂಲ್ಕರ್ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ನನ್ನ ಭಾರತ ತಂಡ ಇದೀಗ ಸೆಮಿಫೈನಲ್ ಹಂತಕ್ಕೆ ಹೋಗಿದ್ದು ತುಂಬಾನೇ ಖುಷಿಯಾಗಿದೆ ಮತ್ತು ಎಲ್ಲ ಆಟಗಾರರು ಒಳ್ಳೆಯ ಪ್ರದರ್ಶನ ಆದ್ರೆ ಕೊಡ್ತಾ ಇದ್ದಾರೆ. ಅದನ್ನ ನೋಡಿ ನನಗೆ ಸಂತೋಷವಾಗುತ್ತಿದೆ ಮತ್ತು ಇನ್ನೊಂದು ಕಡೆ ಇಂಗ್ಲೆಂಡ್ ತಂಡನೂ ಕೂಡ ಬಲಿಷ್ಠವಾಗಿದೆ. ಆ ಕಾರಣದಿಂದಾಗಿ ನಮ್ಮ ಬ್ಯಾಟ್ಸ್ಮನ್ಗಳು ಮತ್ತು ಬೌಲರ್ಗಳು ಆ ಪಂದ್ಯದಲ್ಲಿ ಸ್ವಲ್ಪ ನರ್ವಸ್ ಆಗ್ಬಾರ್ದು. ಯಾಕಂತಂದ್ರೆ ಬಿಗ್ ಗೇಮ್ ಅಂತ ಬಂದಾಗ ಆ ಕಡೆನೂ ಕೂಡ ಒಳ್ಳೆಯ ಪ್ಲೇಯರ್ ಇದ್ದಾರೆ, ಈ ಕಡೆನೂ ಕೂಡ ಒಳ್ಳೆಯ ಪ್ಲೇಯರ್ ಇದ್ದಾರೆ. ಆ ಕಾರಣದಿಂದಾಗಿ ನನ್ನ ಭಾರತ ತಂಡ ಬಂದ್ಬಿಟ್ಟು ಸೆಮಿಫೈನಲ್ ಅಲ್ಲಿ ನರ್ವಸ್ ಆಗದೆ ಆಡಲಿ ಮತ್ತು ಒಳ್ಳೆಯ ಕ್ರೀಡಾ ಸ್ಫೂರ್ತಿಯನ್ನು ತೋರಿಸಲಿ ಮತ್ತು ಒಳ್ಳೆಯ ಆಟ ಆಡಿ ಸೆಮಿಫೈನಲ್ ಅಲ್ಲಿ ಗೆದ್ದು ಫೈನಲ್ಗೆ ಹೋಗಲಿ ಎಂದು ಸಚಿನ್ ತೆಂಡೂಲ್ಕರ್ ಆದ್ರೆ ಹಾರೈಸಿದ್ದಾರೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಆನಂತರ ರಿಕ್ಕಿ ಪಾಂಟಿಂಗ್ ಅವರು ಇಂಗ್ಲೆಂಡ್ ನ ಬೌಲರ್ಸ್ ಗಳಿಗೆ ಮತ್ತು ಬ್ಯಾಟರ್ಸ್ ಗಳಿಗೆ ಒಂದು ಎಚ್ಚರಿಕೆ ಮತ್ತು ಮುನ್ನೆಚ್ಚರಿಕೆ ಆದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ರಿಕ್ಕಿ ಪಾಂಟಿಂಗ್ ಮಾತು ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಯಾಕಂತಂದ್ರೆ ರಿಕ್ಕಿ ಪಾಂಟಿಂಗ್ ಅವರು ನಮ್ಮ ಟೀಮ್ ಇಂಡಿಯಾದ ಪರವಾಗಿ ಆದ್ರೆ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ರಿಕ್ಕಿ ಪಾಂಟಿಂಗ್ ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ, ರಿಕ್ಕಿ ಪಾಂಟಿಂಗ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ಹೌದು ಭಾರತ ತಂಡ ಇದೀಗ ತುಂಬಾನೇ ಬಲಿಷ್ಠವಾಗಿದೆ. ಇಂಗ್ಲೆಂಡ್ಗೆ ಭಾರತ ತಂಡವನ್ನು ಹೋಲಿಸಿದರೆ ಭಾರತ ತುಂಬಾನೇ ಮೇಲ್ಗೈ ಇದೆ ಮತ್ತು ಯಾಕಂದ್ರೆ ಭಾರತದಲ್ಲಿ ಈ ಪಂದ್ಯ ನಡೀತಾ ಇರುವ ಕಾರಣದಿಂದಾಗಿ ಭಾರತದ ಎಲ್ಲಾ ಬೌಲರ್ಸ್ ಗಳು ಅದ್ಭುತವಾಗಿ ಪ್ರದರ್ಶನ ಕೊಡುವ ಸಾಧ್ಯತೆ ಆದ್ರೆ ಇದೆ. ಆ ಕಾರಣದಿಂದಾಗಿ ಇಂಗ್ಲೆಂಡ್ ನ ಬ್ಯಾಟರ್ಸ್ ಸ್ವಲ್ಪ ಮುನ್ಸೂಚನೆಯಿಂದ ಬ್ಯಾಟಿಂಗ್ ಮಾಡಬೇಕು ಮತ್ತು ಇಂಗ್ಲೆಂಡ್ ನ ಬೌಲರ್ಸ್ ಗಳಿಗೆ ಒಂದು ಎಚ್ಚರಿಕೆ ಕೊಟ್ಟಾರಂತ ಹೇಳ್ಬಹುದು ರಿಕ್ಕಿ ಪಾಂಟಿಂಗ್. ಇನ್ನು ಇದೀಗ ಇಂಗ್ಲೆಂಡ್ ನ ಬೌಲರ್ಸ್ ಗಳಿಗೆ ಮುನ್ನೆಚ್ಚರಿಕೆ ಆದ್ರೆ ನೀಡಿದ್ದಾರೆ ಅಂತ ಹೇಳ್ಬಹುದು ರಿಕ್ಕಿ ಪಾಂಟಿಂಗ್. ಹೌದು ಸ್ನೇಹಿತರೆ, ರಿಕ್ಕಿ ಪಾಂಟಿಂಗ್ ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ, ನೀವು ಇಂಗ್ಲೆಂಡ್ ನ ಬೌಲರ್ಸ್ ಗಳೇ ಸ್ವಲ್ಪ ಹುಷಾರಾಗಿರಿ. ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಈ ಪಂದ್ಯದಲ್ಲಿ ಅಬ್ಬರಿಸುವ ಸಾಧ್ಯತೆ ಆದ್ರೆ ಇರುತ್ತೆ. ಆ ಕಾರಣದಿಂದಾಗಿ ನೀವು ಈ ಪಂದ್ಯದಲ್ಲಿ ಹುಷಾರಾಗಿ ಆಗದಿದ್ದರೆ ಅಭಿಷೇಕ್ ಶರ್ಮಾ ಅಬ್ಬರಿಸೋದು ಪಕ್ಕ. ಯಾಕಂದ್ರೆ ಅಭಿಷೇಕ್ ಶರ್ಮಾ ಏನಾದ್ರೂ ಒಂದು ಬಾರಿ ಸಿಡಿದಿದ್ದರೆ ನಿಮ್ಮ ತಂಡ ಪುಡಿ ಆಗೋದು ಪಕ್ಕ ಮತ್ತು ಈ ಪಂದ್ಯದಲ್ಲಿ ಹೈ ಸ್ಕೋರ್ ಗೇಮ್ ನೋಡೋದು ಪಕ್ಕ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಮೇಲೆ ನೀವು ಕಣ್ಣಿಟ್ಟಿರಿ. ಅಭಿಷೇಕ್ ಶರ್ಮಾ ಆಡ್ತಿಲ್ಲ ಮತ್ತು ಅವರು ಫಾರ್ಮ್ ನಲ್ಲಿ ಇಲ್ಲ ಅಂತಂದು ನೀವು ಅಷ್ಟೊಂದು ಅವರನ್ನು ಕೇರ್ಲೆಸ್ ಆಗಿ ತಗೊಳಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಅಕಸ್ಮಾತ್ ಸಿಡಿದಿದ್ದರೆ ಯಾವ ಬೌಲರ್ಸ್ ಗಳು ಕೂಡ ಇರೋದಿಲ್ಲ. ನನ್ನ ಪ್ರಕಾರ ಅನಿಸುತ್ತಾ ಇದೆ ಅಭಿಷೇಕ್ ಶರ್ಮಾ ಅವರು ಸೆಮಿಫೈನಲ್ ಅಲ್ಲಿ ಸೆಂಚುರಿ ಹೊಡಿತಾರೆ ಅಂತಂದು ರಿಕ್ಕಿ ಪಾಂಟಿಂಗ್ ಆದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ರಿಕ್ಕಿ ಪಾಂಟಿಂಗ್ ಅವರು ಅಭಿಷೇಕ್ ಶರ್ಮಾ ಬಗ್ಗೆನೂ ಕೂಡ ಮಾತಾಡಿದ್ರ ಅಂತಾನೆ ಹೇಳ್ಬೋದು. ಅಭಿಷೇಕ್ ಶರ್ಮಾ ಒಳ್ಳೆಯ ಆಟಗಾರ. ಅಭಿಷೇಕ್ ಶರ್ಮಾ ಸೆಮಿಫೈನಲ್ ಪಂದ್ಯದಲ್ಲಿ ಅಬ್ಬರಿಸೋದು ಪಕ್ಕ ಮತ್ತು ಇವರ ಬ್ಯಾಟ್ ನಿಂದ ರನ್ ಬರೋದು ಕೂಡ ಪಕ್ಕ ಎಂದು ರಿಕ್ಕಿ ಪಾಂಟಿಂಗ್ ಹತ್ರ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ.